ಮೊದಲೇ ಕೊಡಗಿನ ಜನ ಪ್ರತಿ ವರ್ಷದ ಮಳೆಯಿಂದ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಈ ನಡುವೆ ಕರುನಾಡ ಕಾಶ್ಮೀರದಲ್ಲಿ ಮತ್ತೆ ಭೂಮಿ ಕಂಪಿಸಿದೆ. ಅಷ್ಟಕ್ಕೂ 10 ದಿನದಲ್ಲಿ 6 ಬಾರಿ ಭೂಮಿ ನಡುಗಿದ್ಯಾಕೆ? ಜಲಪ್ರಳಯಕ್ಕೆ ತತ್ತರಿಸಿ ಹೋಗಿರೋ ಮಂಜಿನ ನಗರಿಗೆ ಭೂಕಂಪನದಿಂದ ಸಂಕಷ್ಟ ಎದುರಾಗುತ್ತಾ? ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಕೊಡಗು ಸೇರಿದಂತೆ ಕರ್ನಾಟಕದ ಯಾವ ಪ್ರದೇಶವೂ ಟೆಕ್ಟೋನಿಕ್ ಝೋನ್ಗೆ ಬರೋದಿಲ್ಲವಾದ್ರಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ತೀವ್ರತೆಯ ಭೂಕಂಪನವಾಗಲ್ಲ. ಈ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಅನ್ನೋದು ಭೂವಿಜ್ಞಾನಿಗಳು ಕೊಡೋ ಭರವಸೆ. ಆದರೆ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಅಂತಾರೆ. ಯಾಕಂದ್ರೆ ಕೆಲವೊಂದು ಸಾರಿ ಮನೆ ಕುಸಿಯುವ ಆತಂಕವಿರುತ್ತದೆ. ಮೊದಲೇ ಮಳೆಗಾಲದಲ್ಲಿ ಮಣ್ಣು ಸಡಿಲವಾಗಿ ಕೊಡಗಿನಲ್ಲಿ ಭೂಕುಸಿತವಾಗ್ತಿರೋದ್ರಿಂದ ಎಚ್ಚರಿಕೆ ಅಗತ್ಯ ಅನ್ನೋದು ಭೂವಿಜ್ಞಾನಿಗಳು ಕೊಡೋ ಸಲಹೆ. ಬೆಟ್ಟಗುಡ್ಡಗಳ ಪ್ರದೇಶಗಳಾದ್ದರಿಂದ ಮನೆಗಳಿಗೇನಾದ್ರು ತೊಂದರೆ ಇದೆಯಾ, ಇಳಿಜಾರಿನಲ್ಲಿ ಕುಸಿಯೋ ಚಾನ್ಸ್ ಇದೆಯಾ, ಬಿರುಕು ಬಿಡೋ ಚಾನ್ಸ್ ಇದೆಯಾ, ಅದನ್ನೆಲ್ಲ ನಾವು ಜನಗಳಿಗೆ ಮುನ್ನೆಚ್ಚರಿಕೆ ಕೊಡಬೇಕಾಗುತ್ತೆ. ಆದರೆ ರಾತ್ರಿ ಹೊತ್ತು ಈಗ ನೋಡಿ, ನಿನ್ನೆ ರಾತ್ರಿ 1:15 ಜನಗಳೆಲ್ಲ ಮಲಗಿರೋ ಟೈಮು. ಸೊ ಆ ಸಮಯದಲ್ಲಿ ಹೆಚ್ಚು ಜನ ಆಚೆಗೆ ಓಡು ಬರೋಕ್ಕಾಗದೇ ಇದ್ದರೆ ತೊಂದರೆಗೆ ಸಿಕ್ಕಂತಾರೆ. ಅಂಥ ಸಂದರ್ಭದಲ್ಲಿ ಜನಗಳು ಏನು ಎಚ್ಚರಿಕೆ ವಹಿಸಬೇಕು, ಯಾವ ಕ್ರಮಗಳನ್ನು ತಗೊಬೇಕು, ಅದಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನವರು ಜನಗಳಿಗೆ ಸೆನ್ಸಿಟೈಸ್ ಮಾಡಬೇಕಾಗುತ್ತೆ. ಸೊ ಕರಪತ್ರಗಳ ಮೂಲಕ ಕೆಲವು ಸೂಚನೆಗಳು ಕೊಡಬೇಕಾಗುತ್ತೆ. ಸೊ ಆ ಸಂದರ್ಭ ಈಗಿನ್ನೂ ಬಂದಿಲ್ಲ. ಇನ್ನು ಮುಂದಿನ ವಾರದಲ್ಲಿ ನಾವು ಗಮನಿಸಿ ಹೇಳೋಣ. ಸೊ ಹಾಗಾಗಿ ಸದ್ಯಕ್ಕೆ ಜನಗಳು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಷ್ಟು ದೊಡ್ಡ ಆತಂಕ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜನರು ಎಚ್ಚರಿಕೆಯಿಂದ ಇರಬೇಕು. ಆದರೆ ಸದ್ಯಕ್ಕಂತೂ ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋದು ತಜ್ಞರು ಕೊಡುವ ಸಲಹೆ. ಇನ್ನು ರಾಜ್ಯದಲ್ಲಿ ಈ ರೀತಿಯ ಕಂಪನಗಳು ಹೊಸದೇನಲ್ಲ. ರಾಜ್ಯದ ಹಲವು ಕಡೆ ಈ ರೀತಿ ಭೂಕಂಪನದ ಅನುಭವಗಳಾಗಿದೆ. ಹೀಗಾಗಿ ಭಯಭೀತರಾಗುವ ಅಗತ್ಯವಿಲ್ಲ. 3-4 ಜಾಗಗಳಲ್ಲಿ ಚಿಕ್ಕ ಪುಟ್ಟ ಭೂಕಂಪಗಳಾಗ್ತಾ ಇದೆ. ಮೊದಲನೇದು ಗುಲ್ಬರ್ಗದ ಚಿಕ್ಕೋಡಿ ಪ್ರದೇಶದಲ್ಲಿ ಆಗಿತ್ತು ಹೋದ ವರ್ಷ. ಈ ವರ್ಷ ಇನ್ನೂ ಆಗಿಲ್ಲ. ಆದರೆ ಬಿಜಾಪುರದಲ್ಲಿ ಈ ಸರ್ತಿ 1 ಭೂಕಂಪ ಆಗಿದೆ. ಹೋದ ಸರ್ತಿ 8 ಭೂಕಂಪಗಳಾಗಿದ್ದು. ಸೊ ಅಲ್ಲೊಂದು ಜಾಗ. ಮತ್ತು ಹೊಳೆ ನರಸೀಪುರದ ದಕ್ಷಿಣದಲ್ಲಿ ಒಂದು ಬೆಟ್ಟಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಭೂಕಂಪ ಆಗಿತ್ತು, 2.8. ಎಸ್, ಇದು ಕೊಡಗು ಹೊರತುಪಡಿಸಿ ಕಳೆದ 2-3 ವರ್ಷಗಳಲ್ಲಿ ಭೂಕಂಪನವಾಗಿರುವ ಪ್ರದೇಶಗಳು. ಕೊಡಗಿಗೆ ಯಾಕೆ ಈಗ ಆತಂಕ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಕಾರಣ 1, ಜಲಸ್ಫೋಟ. 2018ರಲ್ಲಿ ಭೂಕುಸಿತಕ್ಕೂ ಮೊದಲು ಭೂಮಿಯಡಿಯಲ್ಲಿ ಸ್ಫೋಟದ ಶಬ್ದ, ನೀರು ಹರಿಯುವ ಶಬ್ದಗಳು ಕೇಳಿಬಂದಿತ್ತು. ಅದಾದ ನಂತರ ಬೆಟ್ಟಗುಡ್ಡಗಳು ಕುಸಿದಿದ್ವು. ಹೀಗಾಗಿ ಈಗ ಜನ ಈಗಾಗ್ತಿರುವ ಭೂಕಂಪನದಿಂದ ಹೆಚ್ಚು ಆತಂಕಕ್ಕೊಳಗಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ವರುಣಾರ್ಭಟ. ಕೇವಲ ಕರಾವಳಿ ಮಲೆನಾಡು ಮಾತ್ರವಲ್ಲ, ಉತ್ತರ ಕರ್ನಾಟಕದಲ್ಲೂ ಮಳೆರಾಯ ಆರ್ಭಟಿಸಿದ್ದಾನೆ. ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಕೊಪ್ಪಳದ ತೊಂಡಿಹಾಳ ಹಳ್ಳ ಉಕ್ಕೇರಿ ಹರಿಯುತ್ತಿದೆ. ಹಳ್ಳ ಹರಿತಾ ಇರೋದ್ರಿಂದ ಯಲಬುರ್ಗಾದ ತೊಂಡಿಹಾಳ ಬಂಡಿಹಾಳ ಸಂಪರ್ಕ ಕಡಿತವಾಗಿದೆ. ಭಾರೀ ಮಳೆಯಿಂದಾಗಿ ನರೇಗಲ್ ಪಟ್ಟಣಕ್ಕೆ ಹೋಗಿದ್ದ ಶಾಲಾ ಮಕ್ಕಳು ಪರದಾಟ ಅನುಭವಿಸುತ್ತಿದ್ರು. ಹೀಗಾಗಿ ಶಾಲಾ ಮಕ್ಕಳನ್ನ ಪೋಷಕರು ಟ್ರ್ಯಾಕ್ಟರ್ನಲ್ಲಿ ಕರೆತಂದರು. ಮಳೆಯ ಕಾರಣ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಬಿದ್ದ ಹಿನ್ನೆಲೆ ನಿರ್ಮಾಣ ಹಂತದ ಮನೆ ಮೇಲೆ ಗುಡ್ಡದ ಮಣ್ಣು ಕುಸಿದಿದೆ. ಪುತ್ತೂರಿನ ಪಡ್ನೂರಿನ ಕುಂಬಾಡಿ ಎನ್ನುವಲ್ಲಿ ಈ ಘಟನೆ ನಡೆದಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಗುಡ್ಡದ ಕಲ್ಲು ಕೂಡ ಮನೆ ಮೇಲೆ ಬೀಳುವ ಆತಂಕ ಎದುರಾಗಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ವರುಣನ ಅಬ್ಬರ ಇಲ್ಲಿಗೆ ಮುಗಿಯೋದಿಲ್ಲ. ಜುಲೈ 5ರವರೆಗೆ ಈ ಪ್ರದೇಶಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಮಳೆಯ ಜೊತೆಗೆ ಗುಡುಗು ಮಿಂಚಿನ ಅಬ್ಬರವೂ ಇರಲಿದೆ. ಅಸ್ಸಾಂನ ಜಲಪ್ರಳಯಕ್ಕೆ 150ಕ್ಕೂ ಹೆಚ್ಚು ಸಾವು. ಮಣಿಪುರದಲ್ಲಿ ಭೂಕುಸಿತಕ್ಕೆ ಹಲವರು ಬಲಿ.
ಈಶಾನ್ಯ ರಾಜ್ಯಗಳಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಅಸ್ಸಾಂನಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಜಲಸ್ಫೋಟವಾಗ್ತಾನೇ ಇದೆ. ವರುಣಾರ್ಭಟಕ್ಕೆ ಜಲಪ್ರಳಯಕ್ಕೆ 150ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಮಣಿಪುರದಲ್ಲೂ ಕೂಡ ಅಷ್ಟೇ. ಕಳೆದ ಕೆಲವು ದಿನಗಳಿಂದ ವರುಣ ಇನ್ನಿಲ್ಲದಂತೆ ಅಬ್ಬರಿಸುತ್ತಿದ್ದಾನೆ. ಭಾರಿ ಮಳೆಯ ಪರಿಣಾಮ ಮಣಿಪುರದಲ್ಲಿ ಭೂಕುಸಿತ ಉಂಟಾಗಿದೆ. ಶುಕ್ರವಾರ ಸಂಜೆವರೆಗೂ 16 ಜನ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನೂ ಹಲವರು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ಈ ನಡುವೆ ಕರ್ನಾಟಕದಲ್ಲಿ ಮತ್ತಷ್ಟು ದಿನ ಇದೇ ರೀತಿ ವರುಣ ಆರ್ಭಟಿಸಲಿದ್ದು ಜನ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು. ಒಂದು ಕಡೆ ಜಲಾರ್ಭಟ, ಒಂದು ಕಡೆ ಭೂಕಂಪನದಿಂದ ಜನ ಹೈರಾಣಾಗಿರುವುದಂತೂ ಸತ್ಯ.